ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ ಈ ದಿನವನ್ನು ದೇವರಾದ ಕರ್ತನು ನಮಗೆ ಕೊಟ್ಟಿದ್ದಾನೆ. ಈ ಹೊಸ ದಿನವನ್ನು, ಹೊಸ ಬೆಳಕನ್ನು ನೋಡುವಂತ ಕೃಪೆಗೆ ದೇವರು ನಡೆಸಿದ್ದಾನೆ. ಇಂಥ ದೇವರಾದ ಕರ್ತನನ್ನು ದೇವರ ವಾಕ್ಯ ಹೇಳ್ತಾನೆ, ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರಾದ ಕರ್ತನನ್ನು ನೀನು ಸೇವಿಸಬೇಕೆಂಬುದಾಗಿ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರಿಯ ದೇವ ಜನರೇ, ನಾನು, ನನ್ನದು, ನನ್ನಿಂದ ಯಾವುದು ನಮ್ಮ ಆಲೋಚನೆಗೂ ಕೂಡ ನಾವು ತಾರದೆ ದೇವರ ಕೃಪೆಯನ್ನು ಮುಂದೆ ನಾವು ತಂದುಕೊಂಡು ದೇವರ ಆತ್ಮನ ನಡೆಸುವಿಕೆ ಇಡೀ ವಾರದಲ್ಲಿ ದೇವರ ವಾಕ್ಯ, ಕಳೆದ ವಾರದಲ್ಲಿ ದೇವರ ವಾಕ್ಯವನ್ನು ನೀವು ಕೇಳಿ, ದೇವರ ಆತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಿದ ಆ ಮಾತನ್ನು ಕೇಳಿ, ಆ ಮಾತುಗಳು ಇಡೀ ವಾರದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಅದು ಆಶೀರ್ವಾದಕರವಾಗಿದೆ ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ನಾನು ಅನುಭವಿಸಿದ್ದೀನಿ, ನೀವು ಕೂಡ ಅನುಭವಿಸಿದ್ದೀರಿ ಎಂಬುದಾಗಿ ನಾನು ನಂಬ್ತೀನಿ. ಇಂಥ ಈ ರೀತಿಯಿಂದ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋನು ಆತನೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಬೇಟೆಗಾರನು ಸೈತಾನನಾಗಿದ್ದಾನೆ. ಯಾವ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳನ್ನು, ಅನೇಕ ಹಿಂಸೆಗಳನ್ನು, ಅನೇಕ ವೇದನೆಗಳು, ಅನೇಕ ಅವಮಾನಗಳನ್ನು ನಿಮ್ಮ ಜೀವಿತದಲ್ಲಿ ತಂದು ಹಾಕಿದಾಗಿಯೂ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಮಧ್ಯಸ್ಥಗಾರನಾಗಿದ್ದುಕೊಂಡು ನೀವು ದೇವರಾದ ಕರ್ತನಿಗೆ ಕೊಟ್ಟಂತ ಆ ಸಮಯ, ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ ಕೊಡುವಾಗ ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಹೋಗುವಾಗ ದೇವರಾದ ಕರ್ತನು ನಿಮ್ಮ ಮಧ್ಯೆ ಪ್ರವೇಶಿಸ್ತಾನೆ. ಇದು ನನ್ನ ಜೀವಿತದಲ್ಲಿ ನಾನು ಅನುಭವಿಸಿದ್ದನ್ನು ನಾನು ನಿಮಗೆ ತಿಳಿಯಪಡಿಸ್ತೇನೆ. ಯಾವತ್ತಿಗೂ ಯಾರ ಮುಂದೆ ಕೂಡ ತಲೆ ತಗ್ಗಿಸಲಿಕ್ಕೆ ದೇವರಾದ ಕರ್ತನು ಬಿಡುವುದಿಲ್ಲ. ಆತನ ಪಾದಕ್ಕೆ ನಮ್ಮ ಶಿರಗಳನ್ನು ಬಾಗಿಸುವಾಗ ಲೋಕದಲ್ಲಿ ಜನರ ಮುಂದೆ ನಿನ್ನ ಶಿರವನ್ನು ಎತ್ತಿ ನಿಲ್ಲಿಸುವಂತ ನಿನ್ನ ಕರ್ತನಾಗಿದ್ದಾನೆ. ಎಲ್ಲಿ ಕೂಡ ನೀವು ಅವಮಾನಕ್ಕೆ ಗುರಿ ಆಗದಂತೆ ಪರಲೋಕದ ತಂದೆಯಾದ ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದುಕೊಂಡು ತನ್ನ ಕೃಪೆ ಎಂಬ ಹಸ್ತದ ಮೂಲಕ ಕಾಪಾಡಿ ನಡೆಸ್ತಾನೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ದೇವರ ಕರುಣೆಯನ್ನು ನೆನಪಿಗೆ ತಂದುಕೊಂಡು ಅದರಿಂದ ನಿರೀಕ್ಷೆಯನ್ನು ಪಡೆದುಕೊಂಡು ಸಾಗುವ ಎಂಬುದಾಗಿ ಸಂಗೀತಗಾರನು ದೇವರ ವಾಕ್ಯದ ಮೂಲಕವಾಗಿ ಅದನ್ನು ರಚಿಸಿ ಹಾಡುವನಾಗಿದ್ದಾನೆ. ದೇವರ ಕರುಣೆ ಅಂದ್ರೆ ದೇವರ ಪ್ರೀತಿಯಾಗಿದೆ ರೀ. ಆ ಪ್ರೀತಿ ದೇವರ ಹಸ್ತ ಯಾವ್ಯಾವ ರೀತಿಯಲ್ಲಿ ನಿಮ್ಮನ್ನು ನಡೆಸಿದೆ ಎಂಬುದಾಗಿ ವೈಯಕ್ತಿಕವಾಗಿ ನನಗೂ ಗೊತ್ತು, ನಿಮಗೂ ಕೂಡ ಗೊತ್ತಿದೆ. ಆದುದರಿಂದ ಈ ವಿಶ್ರಾಂತಿಕರವಾದ ದಿನದಲ್ಲಿ ಈಗಲೂ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ತನ್ನ ವಾಕ್ಯದಲ್ಲಿರುವಂತಹ ಆಶೀರ್ವಾದವನ್ನು ನನಗೆ ನಿಮಗೆ ಕೊಡ್ಲಿಕ್ಕೆ ಆತನು ನಿಮ್ಮ ಮಧ್ಯದಲ್ಲಿದ್ದಾನೆ. ಆ ಯಜಮಾನನನ್ನು ನಾವು ಹೇಗೆ ಗೌರವಿಸ್ತೀವಿ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪರಿಪೂರ್ಣವಾಗಿ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ದೇವರ ಹಸ್ತ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ನಡೆಸ್ತದೆ. ಆತನ ಹಸ್ತ ಒಂದು ನಿಮ್ಮೊಂದಿಗೆ ಇರುವುದಾದರೆ ನಾವು ಈ ಲೋಕದಲ್ಲಿ ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನನ್ನು ಆಹ್ವಾನಿಸುವಾಗ, ಆತನನ್ನು ನಾವು ವೆಲ್ಕಮ್ ಮಾಡುವಾಗ ನಮ್ಮ ಜೀವಿತದಲ್ಲಿ ನಾವು ಇದ್ದಾಗಿರಲ್ಲ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ಪರಿಶುದ್ಧಾತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂಥ ಮಾತುಗಳು ಮತ್ತಾಯನು ಬರೆದ ಸುವಾರ್ತೆ 17ನೇ ಸಂಧಿ 14ರಿಂದ 21 ವಚನದವರೆಗೂ ನಾವು ಧ್ಯಾನ ಮಾಡುವ. ಮತ್ತಾಯನು ಬರೆದ ಸುವಾರ್ತೆ 17ನೇ ಸಂಧಿ 14ರಿಂದ 21 ವಚನದವರೆಗೂ ಧ್ಯಾನ ಮಾಡುವ. ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡಿದ್ದು.
ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ, ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆಕೊಂಡು ಬಂದಿದ್ದೆನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಅಂದನು. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕೊಂಡು ಬನ್ನಿರಿ ಅಂದನು. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲ ಎಂದು ಕೇಳಲು, ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು. ಮತ್ತು ನಿಮ್ಮ ಕೈಯಿಂದ ಆಗದೆ ಇರುವಂತದ್ದು ಒಂದು ಇರುವುದಿಲ್ಲ ಅಂದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರಿಯ ದೇವಜನರೇ, ದೇವರ ವಾಕ್ಯ ಇಲ್ಲಿ ಮೂರ್ಛಾ ರೋಗಿಯನ್ನು ಯೇಸು ಸ್ವಸ್ಥ ಮಾಡಿದವನಾಗಿ ಮೇನ್ ಹೆಡ್ಡಿಂಗ್. ಹಲ್ಲೆಲೂಯಾ. ಮೂರ್ಛಾ ರೋಗ, ಮೂರ್ಛೆ ಅಂದ್ರೆ ಹೋಗ್ತಿದ್ದಾಗೆ ಬಿದ್ದು ಒದ್ದಾಡಿ ಮೂರ್ಛೆ ಹೋಗುವಂಥದ್ದು. ಹಲ್ಲೆಲೂಯಾ. ಇದು ಸೈತಾನನ ಬಾಧೆ. ಇದು ಅವನ ಶರೀರದ ಮೂಲಕ ಉಂಟಾದಂತ ಬಾಧೆ ಅಲ್ಲ, ಇದು ಸೈತಾನನಿಂದ ಅಂದ್ರೆ ಕುಟುಂಬದಿಂದ ಬಂದಂತ ಆ ಶಾಪ ಆ ಮಗನನ್ನು, ಹಲ್ಲೆಲೂಯಾ, ಆ ಮಗನನ್ನು ಕಾಡಿಸ್ತಾ ಇತ್ತು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಹುಡುಗನ ತಂದೆ ಇಲ್ಲಿ ಯಾರ ಬಳಿಗೆ ಬಂದ್ರು? ಯೇಸುವಿನ ಬಳಿಗೆ ಬಂದು ಆತನು ಮಾಡಿದೇನು? ಎದೆ ಕೊಟ್ಟು ಬಂದನ? ಪ್ರಿಯ ದೇವಜನರೇ, ಅಲ್ಲಿ ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದಂದ್ರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಪಾದಕ್ಕೆ ಅಡ್ಡ ಬೀಳುವುದಂದ್ರೆ ತನ್ನನ್ನು ತಾನು ದೇವರಿಗೆ ಸಮರ್ಪಿಸುವಂಥದ್ದು, ತನ್ನನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ಮಹಿಮೆಯಿಂದ ತನ್ನ ಮಹಿಮೆಯ ಕಾರ್ಯಗಳನ್ನು ಮಾಡಲು ಶಕ್ತನು ಎಂಬುದಾಗಿ ಇಲ್ಲಿ ಹುಡುಗನ ತಂದೆ ಯೇಸುವಿನಿಂದ ಆಗದೆ ಇರುವಂತಹ ಕಾರ್ಯಗಳು ಒಂದು ಇಲ್ಲ ಎಂಬುದಾಗಿ ತಿಳಿದಾತನಾಗಿದ್ದುಕೊಂಡು ಫಸ್ಟ್ ಯೇಸ್ವಾಮಿ ಬಳಿಗೆ ಕರ್ತರಲಿಲ್ಲ. ಫಸ್ಟ್ ಯಾರ ಬಳಿಗೆ ಹೋದದು? ಶಿಷ್ಯರ ಬಳಿಗೆ. ಹಲ್ಲೆಲೂಯಾ. ಯಾಕಂದ್ರೆ ಪ್ರಿಯವೇ, ಇವತ್ತು ನಿಮ್ಮ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರು ಫಸ್ಟ್ ಹೋಗುದು ಯಾರ ಮೊರೆ ಹೋಗುವಂಥದ್ದು? ಮನುಷ್ಯರ ಮೊರೆ ಹೋಗುವಂಥದ್ದು. ಹಲ್ಲೆಲೂಯಾ. ಮನುಷ್ಯರ ಮೊರೆ ಹೊಕ್ಕಿ ಅಂದ್ರೆ ತಮ್ಮ ಕಷ್ಟಗಳನ್ನೆಲ್ಲ ಅವರಲ್ಲಿ ಹೇಳಿಕೊಳ್ಳುವಂಥದ್ದು. ಪ್ರಿಯ ದೇವಜನರೇ, ನಿಮ್ಮ ಕಷ್ಟವನ್ನು ನೀವು ಮನುಷ್ಯರಲ್ಲಿ ನೀವು ಹೇಳಿಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನು ಒಂದು ವೇಳೆ ಹೇಳ್ಬೋದು, ಓ ಹಾಗೆ ಹೀಗೆ ನಾನು ಹಾಗೆ ಸಹಾಯ ಮಾಡ್ತೇನೆ, ಹೀಗೆ ಸಹಾಯ ಮಾಡ್ತೀನಿ, ಅಯ್ಯೋ ನಿಮ್ಗೆ ಹಾಗೆ ಆಗ್ಬಾರ್ದಿತ್ತು, ನಿಮ್ಗೆ ಹೀಗೆ ಆಗ್ಬಾರ್ದಿತ್ತು ಎಂಬುದಾಗಿ ನಾಟಕದ ಕರುಣೆಯನ್ನು, ನಾಟಕದ ಪ್ರೀತಿಯನ್ನು, ಮೋಸದ ಪ್ರೀತಿಯನ್ನು ನಿಮಗೆ ನಿಮ್ಮ ಕಣ್ಣ ಮುಂದೆ ತೋರಿಸ್ತಾರೆ. ಆಗ ನಿಮ್ಗೆ ಅವರು ಒಳ್ಳೆಯವರು ಎಂಬುದಾಗಿ ಕಾಣಲ್ಪಡ್ಬೋದು. ಆದರೆ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಅದು ಯಾವುದಕ್ಕೂ ಕೂಡ ನಿಮ್ಮ ಜೀವಿತದಲ್ಲಿ ಪ್ರಯೋಜನಕರವಾಗಿರುವುದಿಲ್ಲ. ನಿಮ್ಮ ಜೀವಿತ ಆ ಪ್ರಾಬ್ಲಮ್ಸ್ ಇಂದ ನಿಮ್ಮನ್ನು ಅವರು ಹೊರಗೆ ತರಲಿಕ್ಕೆ ಅವರಿಂದ ಸಾಧ್ಯ ಇರುವುದಿಲ್ಲ. ಪ್ರಿಯರೇ, ಬರೇ ನಾಟಕದ ಒಂದು ನೀನು ಅವರ ಮುಂದೆ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳುವಾಗ ಹೌದು ಹೌದು ಎಂಬುದಾಗಿ ಕರುಣೆಯ ಮಾತನ್ನು ಹೇಳಿ ಅಲ್ಲಿಂದ ತಪ್ಪಿಸಿಕೊಳ್ಳಿಕ್ಕೆ ಅವರು ನೋಡ್ತಾರೆ ಹೊರತು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಅವರು ಬರಲ್ಲ. ಹಿಂದೆ ಹೋಗಿ ನಿಮ್ಮನ್ನು ಅವರೇ ದೂರ್ತಾರೆ. ಪ್ರಿಯರೇ, ಯಾರ ಹತ್ರ ನಿಮ್ಮ ಕಷ್ಟಗಳನ್ನು ನೀವು ಹೇಳಿಕೊಳ್ತಾರ ಅವರೇ ನಿಮ್ಮ ಮಾನವನ್ನು ಲೋಕದ ಮುಂದೆ ಹರಾಜು ಮಾಡ್ತಾರೆ. ಅವನು ಸೋತು ಹೋಗಿದ್ದಾನೆ, ಅವನಿಂದ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅವನಿಗೆ ಬಿದ್ದಿದ್ದಾನೆ, ಅವನು ಹೇಳಲಿಕ್ಕೆ ಆಗಲ್ಲ. ಅನೇಕ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ಜನರು ನಿಮ್ಮನ್ನು ಅವಮಾನ ಪಡಿಸುವವರು.
ನಿಮ್ಮ ಕಷ್ಟದಿಂದ ಅವರು ಹೊರಗೆ ತರಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಪ್ರಿಯರೇ. ಆದರೆ ಸಾಧ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ. ಕೊನೆಯದಾಗಿ ಅವನು ಬಂದದ್ದು ಜೀವ ಸ್ವರೂಪನಾದ ಯೇಸುವಿನ ಬಳಿಗೆ. ಆ ಪ್ರಿಯ ಮಗನ ತಂದೆ ಆ ಮಗನ ವಿಷಯದಲ್ಲಿ ಫಸ್ಟ್ ಆತನು ಮಾಡಿದು ಒಂದೇ, ಆತನ ಪಾದಕ್ಕೆ ಅಡ್ಡ. ಎಸ್ ಪ್ರಿಯರೇ, ಎಲ್ಲಿ ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ತೀರಾ, ಎಲ್ಲಿ ದೇವರ ಮುಂದೆ ನಿಮ್ಮನ್ನು ದೇವರಿಗೆ ಸಮರ್ಪಿಸಿಕೊಡ್ತೀರಾ, ಎಲ್ಲಿ ದೇವರಿಗೆ ನಿಮ್ಮ ಜೀವಿತದಲ್ಲಿ ಮೊದಲ ಪ್ರೇರಣೆಯನ್ನು ನೀವು ಕೊಡ್ತೀರಾ, ಎಂಥದೇ ಪ್ರಾಬ್ಲಮ್ ಆಗಿ, ಯಾವುದೇ ಶಾಪದ ಸಂಗತಿಗಳಾಗಲಿ, ಯಾವುದೇ ಶಾಪದ ಸಂಗತಿ, ಸೈತಾನನು ನಿಮ್ಮ ಜೀವಿತವನ್ನು ಡಾಮಿನೇಟ್ ಮಾಡ್ತಿರ್ಬೋದು. ಆದರೆ ದೇವರಾದ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆತ್ತುವನೆಂಬುದಾಗಿ. ನಿಮ್ಮ ಯಾವುದೇ ಕಷ್ಟದಲ್ಲಿ ಇರ್ಬೋದು, ಯಾವುದೇ ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ರೋಗದ ಸ್ಥಿತಿಯಲ್ಲಿ ನೀವು ಇರ್ಬೋದು. ಆದರೆ ಯೇಸುವಿನ ಬಳಿಗೆ ಆದರೆ ನಂಬಿಕೆಯಿಂದ ಬರುವುದಾದರೆ ಪ್ರಿಯರೇ, ದೇವರ ಹಸ್ತಕ್ಕೆ ನಿಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳುವುದಾದರೆ, ದೇವರಿಗೆ ನಿಮ್ಮನ್ನು ಪರಿಪೂರ್ಣವಾಗಿ ಸರೆಂಡರ್ ನೀವು ಮಾಡುವುದಾದರೆ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ ಪ್ರಿಯರೇ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಅವನು ದೇವರ ಯೇಸುವಿನ ಪಾದಕ್ಕೆ ಅಡ್ಡ ಬೀಳ್ತಾನೆ. ಅಲ್ಲಿ ಹೇಳ್ತಿದ್ದಾನೆ, ನನ್ನ ಮಗನನ್ನು ಮೂರ್ಛಾ ರೋಗ ಪೀಡಿಸ್ತಾ ಇದೆ, ಆದರೆ ಬೆಂಕಿಯಲ್ಲಿ ನೀರಿನಲ್ಲಿ ಅವನನ್ನು ದೂಡ್ತಾ ಇದೆ, ಅವನ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದೆ, ಅವನ ಪ್ರಾಣವನ್ನು ತೆಗಿಲಿಕ್ಕೆ ನೋಡ್ತಾ ಇದೆ. ಆದರೆ ನಿನ್ನ ಶಿಷ್ಯರ ಬಳಿಗೆ ನಾವು ಹೋದಾಗ ಅವರಿಂದ ಆಗದೆ ಇತ್ತು. ಯೇಸು ಸ್ವಾಮಿ ಒಂದು ಶಿಷ್ಯರಿಗೆ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಿದ್ದಾನೆ ಅಲ್ಲಿ? ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ಶಿಷ್ಯರು ಆತನು ಯಾಕೆ ತನ್ನ ಮಗನನ್ನು ಶಿಷ್ಯರ ಬಳಿಗೆ ಕರ್ತಂದನೆಂಬುದಾಗಿ ನೋಡುವುದಾದ್ರೆ, ಯೇಸು ಸ್ವಾಮಿಯೊಂದಿಗೆ ಶಿಷ್ಯರು ಕೂಡ ಇದ್ರು. ಶಿಷ್ಯರ ಮೂಲಕ ಯೇಸು ಸ್ವಾಮಿ ಮಾಡುವಂತ ಕಾರ್ಯಗಳನ್ನು ಶಿಷ್ಯರು ಕೂಡ ಮಾಡ್ತಾರೆ ಎಂಬುದಾಗಿ ಆ ನಂಬಿಕೆಯಿಂದ ಅವನು ಕರ್ಕೊಂಡು ಬಂದ್ರ. ಆದರೆ ಇಲ್ಲಿ ಶಿಷ್ಯರು ಯಾಕಂದ್ರೆ ಇವನಲ್ಲಿ ಇದ್ದಂತ ನಂಬಿಕೆ ಶಿಷ್ಯರಲ್ಲಿ ಇರಲಿಲ್ಲ. ಈ ಮಗನ ತಂದೆಯಲ್ಲಿ ಇದ್ದಂತ ಇಲ್ಲಿ ಶಿಷ್ಯರ ಮೇಲೆ ಅವನು ನಂಬಿಕೆಯನ್ನ, ಯಾಕಂದ್ರೆ ಯೇಸು ಮಾಡುವಂತ ಅದ್ಭುತ ಕಾರ್ಯವನ್ನು ಅವನು ಕೂಡ ನೋಡಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ಇಲ್ಲಿ ಶಿಷ್ಯರ ಬಳಿಗೆ ಕರ್ತಂದರುವಾಗ ಶಿಷ್ಯರು ಯೇಸು ಸ್ವಾಮಿಯನ್ನು ಎಲ್ಲಿ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಎಲ್ಲ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ. ಹಲ್ಲೆಲೂಯಾ. ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಎಂಬುದಾಗಿ, ಇನ್ನೆಷ್ಟು ನಿಮ್ಮನ್ನು ಸಹಿಸಿಕೊಳ್ಳಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಪ್ರಿಯರೇ, ಇವತ್ತು ಈ ಕ್ಯಾಟಗರಿಯಲ್ಲಿ ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಮೂರ್ಖ ಸಂತಾನವೇ ಎಂಬುದಾಗಿ ಹೇಳ್ತಿದ್ದಾನೆ. ಇವತ್ತು ಆ ದಾರಿಯಲ್ಲಿ ನಾನು ನೀವಿದ್ದೇವ. ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಇಷ್ಟು ವಾಕ್ಯವನ್ನು ನಾವು ಕೇಳ್ತೀವಿ, ಇಷ್ಟು ವಾಕ್ಯ ನಿಮ್ಮ ಬಳಿಗೆ ಬರ್ತದೆ, ಇಷ್ಟು ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತದೆ, ಎಷ್ಟು ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಶವನಂದೇರೆ ಬೇಕಾರೋ ಹುಷಿಯಲರವ. ಪ್ರಿಯ ಮಗನ ಶರೋ, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದೆ. ಅನುಮಾನ ಪಡಬೇಡ. ನಾನೇ ನಿನ್ನನ್ನು ಕರೆದಂಥದ್ದು ದೇವರು. ನನ್ನ ಹಸ್ತವೇ ನಿನ್ನನ್ನು ಪ್ರತಿಷ್ಠಿಸಿದೆ. ನನ್ನ ಹಸ್ತ ನಿನ್ನನ್ನು ನಡೆಸುವುದನ್ನು ನಿನ್ನ ಜೀವಿತದಲ್ಲಿ ನೀನು ನೋಡ್ತೀಯ. ನೀನು ರಾಣಿಯಾಗಿ ಈ ಲೋಕಕ್ಕೆ ನೀನು ಕಾಲಿಟ್ಟಿದ್ಯಾ, ಈ ಲೋಕದಲ್ಲಿ ರಾಣಿಯಾಗಿ ನೀನು ಜೀವಿಸ್ತೀಯ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ರಾಣಿಯನ್ನಾಗಿ ನಾನು ಅಭಿಷೇಕಿಸಿದೆ ಎಂಬುದಾಗಿ. ಹಲ್ಲೆಲೂಯಾ. ಯಾವ ಜನರ ಮುಂದೆ ನಿನ್ನ ತಲೆ ತಗ್ಗಿಸ್ಲಿಕ್ಕೆ ನಾನು ಬಿಡಲ್ಲ ಮಗಳೇ. ನನ್ನ ಮುಂದೆ
ನಿನ್ನನ್ನು ನೀನು ತಗ್ಗಿಸಿಕೊ. ಹಾಲೆಲೂಯ. ಶಕನ ಮಂದೇರಿ ಬೇಕಾದ ಶಿವಬಲ. ನನಗೆ ಒಂದು ಕ್ಷಣ ಸಾಕು, ನನಗೆ ಒಂದೇ ಒಂದು ಕ್ಷಣ ಸಾಕು. ವಿಧೇಯತ್ವ ಒಂದು ಸಾಕು ಮಗಳೇ. ಆ ವಿಧೇಯತ್ವವನ್ನು ನಾನು ನಿನ್ನಲ್ಲಿ ಬಯಸ್ತಿದ್ದೀನಿ. ಆ ವಿಧೇಯತ್ವವನ್ನು ನಾನು ನಿನ್ನ ಮುಂದೆ ನಿನ್ನಲ್ಲಿ ಎದುರು ನೋಡ್ತಾ ಇದ್ದೀನಿ. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನನ್ನ ಕಾರ್ಯವನ್ನು ಸಿದ್ಧಿಗೆ ತಂದೆ ತರ್ತಾನೆ ಎಂಬುದಾಗಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದಿನಗಳನ್ನು ನೋಡಬೇಡ, ನನ್ನನ್ನು ನೋಡು. ನಾನು ಉದ್ದೇಶಿಸಿದ್ದೀನಿ, ನಾನು ನೆರವೇರಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಎಲ್ಲ ಮೂರ್ಖ ಸಂತಾನವೆಂಬುದಾಗಿ ಶಿಷ್ಯರನ್ನು ಯೇಸು ಸ್ವಾಮಿ ಗದರಿಸಿದ್ದಾನೆ. ಇವತ್ತು ಆ ಕ್ಯಾಟಗರಿಯಲ್ಲಿ ನಾವಿದ್ದೇವ. ಇವತ್ತು ನಾನು ನೀನು ಮೂರ್ಖ ಸಂತಾನದ ಅಂತ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವ? ಇಲ್ಲ. ಬಲ ನಂಬಿಗಸ್ತ ಆಳು, ದಣಿಯ ಸೌಭಾಗ್ಯದಲ್ಲಿ ನೀನು ಸೇರುವುದಾಗಿ ಆ ಮಾತುಗಳು ನಿಮ್ಮ ಜೀವಿತದಲ್ಲಿದೆಯಾ? ಇವತ್ತು ದೇವರಾದ ಕರ್ತನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳು ನಿನ್ನ ಮೂಲಕ ನಡೀತಾ ಇದೆಯಾ? ಆ ಅದ್ಭುತ ಕಾರ್ಯಗಳು ನಿಮ್ಮ ಮೂಲಕವಾಗಿ ನಡೀತಾ ಇರುವುದಾದರೆ ನಾನು ನೀನು ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೀವಿ. ನಿನ್ನ ನಂಬಿಕೆ ದೇವರ ಆತ್ಮನಲ್ಲಿದೆ. ಇನ್ನೆಷ್ಟು ದಿನ ನಾನು ನಿಮ್ಮನ್ನು ಸಹಿಸಿ? ಪ್ರಿಯ ದೇವಜನರೇ, ಇಲ್ಲಿ ಶಿಷ್ಯರ ಬಗ್ಗೆ ಯೇಸು ಸ್ವಾಮಿ ನೊಂದುಕೊಳ್ತಿದ್ದಾನೆ. ಇವತ್ತು ದೇವರ ಹೃದಯವನ್ನು ನೋವುಪಡಿಸಬೇಡಿ ಪ್ರಿಯರೇ. ದೇವರಾದ ಕರ್ತನ ಹೃದಯವನ್ನು ನೋವುಪಡಿಸಬೇಡಿ. ಆತನು ನಿಮ್ಮನ್ನು ಎದುರು ನೋಡ್ತಿದ್ದಾನೆ. ನೀವು ಯಾವ ರೀತಿಗೆ ಆತನಿಗೆ ಸಮಯವನ್ನು ಕೊಡ್ತಾ ಇದ್ದೀರಿ? ಆತನ ಮೇಲೆ ನಿಮಗೆ ಯಾವ ರೀತಿಯ ನಂಬಿಕೆ ಇದೆ? ಆ ನಂಬಿಕೆಯನ್ನು ದೇವರಾದ ಕರ್ತನು ನೋಡ್ತಿದ್ದಾನೆ. ಹಲ್ಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಇಲ್ಲಿ ದೇವರಾದ ಕರ್ತನು, ಇಲ್ಲಿ ಯೇಸು ಸ್ವಾಮಿ, ಇವತ್ತು ನಾನು ನೀನು ಆತನ ಮಕ್ಕಳು. 100% ದೇವರ ಮಕ್ಕಳೇ ನಾನು ನೀವು. ಅದೇ ಸಮಯದಲ್ಲಿ ಆ ತಂದೆಯನ್ನು, ಆತನ ಮಕ್ಕಳಾದ ನಾವು ಆತನನ್ನು ಎಷ್ಟು ಗೌರವಿಸ್ತಿದ್ದೇವೆ? ಇವತ್ತಿನ ದಿನದಲ್ಲಿ ಎಷ್ಟೋ ಜನರಿಗೆ ಫೋನಲ್ಲಿ ಮಾತನಾಡುವಾಗ ಪ್ರೇಸ್ ದಿ ಲಾರ್ಡ್ ಹೇಳಲಿಕ್ಕೆ ಕೂಡ ನಾಚಿಕೆ ಆಗ್ತಾ ಇದೆ. ಇವತ್ತು ಪ್ರೇಸ್ ದಿ ಲಾರ್ಡ್ ಕೂಡ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ. ಇವತ್ತು ಆ ರೀತಿಯಾಗಿ ಇರುವುದಾದರೆ ನಿಮ್ಮ ಮೂಲಕ ದೇವರು ಹೇಗೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ? ನಿಮ್ಮ ನಂಬಿಕೆ ಯಾವುದರ ಮೇಲೆ ಇದೆ? ಲೋಕದ ಮೇಲೆ ಭಯದಲ್ಲಿದ್ದೀರಾ? ಪ್ರೇಸ್ ದಿ ಲಾರ್ಡ್ ಅಂದ್ರೆ ಎಲ್ಲರಿಗೂ ಅದು ಆಶೀರ್ವಾದ. ಹಲ್ಲೆಲೂಯಾ. ನಿನ್ನ ಯಜಮಾನನನ್ನು ನಾನು ನೀನು ಗೌರವಿಸಲೇಬೇಕು ಪ್ರಿಯರೇ. ಕರ್ತನಿಗೆ ಸ್ತೋತ್ರ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ನೀವೇ ಅದ್ಭುತ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ದೇವರಾದ ಕರ್ತನು ನಿಮಗೆ ಅಧಿಕಾರ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಅವನನ್ನು ಕರ್ಕೊಂಡು ಬನ್ನಿ ಎಂಬುದಾಗಿ ಹೇಳ್ತಾನೆ. ಕರ್ಕೊಂಡು ಬಂದು ಹೇಳಿದ್ರು ಒಂದೇ, ಅವನನ್ನು ಬಿಟ್ಟು ಹೋಗು. ಯೇಸು ಸ್ವಾಮಿ ಏನೇ ದೊಡ್ಡ ಮಾತನ್ನು ಹೇಳಿಲ್ಲ, ಅವನನ್ನು ಬಿಟ್ಟು ಹೋಗು. ಇಮ್ಮಿಡಿಯೇಟ್ ಆಗಿ ಅವನು ಒದ್ದಾಡಿಸಿ ಬಿಟ್ಟು ಹೋಯ್ತು ಪ್ರಿಯರೇ. ಆ ಶಾಪ ಅವನನ್ನು ಬಿಟ್ಟು ಹೋಯ್ತು. ಆ ಸೈತಾನನ ಕಟ್ಟುಗಳು ಅವನ ಜೀವಿತದಲ್ಲಿ ಮುರಿದು ಹೋಯಿತು. ಆ ಸೈತಾನನ ಬಂಧನದಿಂದ ಅವನು ಹೊರಗೆ ಬಂದ. ಯೇಸುವಿನ ಬಾಯಿಂದ ಹೊರಟಂತ ಮಾತು. ಯಾಕಂದ್ರೆ ಯೇಸುವಿನೊಂದಿಗೆ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು ಚಲಿಸ್ತಿದ್ದ. ಇವತ್ತು ನಿಮ್ಮ ಮೂಲಕವಾಗಿ ಅದೇ ಪರಿಶುದ್ಧಾತ್ಮನೇ ಯೇಸುವಿನೊಂದಿಗೆ ಇದ್ದುಕೊಂಡು ಅದ್ಭುತವನ್ನು ಮಾಡಿದ ಅದೇ ಹೋಲಿ ಸ್ಪಿರಿಟ್ ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೂ ಕೂಡ ಇದ್ದಾನೆ. ಯೇಸುವನ್ನು ಸತ್ತವರಿಗೆ ಎಬ್ಬಿಸಿದಂತ ಅದೇ ಆತ್ಮನು ಇವತ್ತು ನಿನ್ನ ಮೂಲಕವಾಗಿ ಇದ್ದಾನೆ. ಇವತ್ತು ಪರಿಶುದ್ಧಾತ್ಮನು ನಿನ್ನನ್ನು ಲೋಕದಲ್ಲಿ ಘನಪಡಿಸುವುದಕ್ಕಾಗಿ ನಿನ್ನ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ನಡೆಸ್ತಿದ್ದಾನೆ. ಎಷ್ಟೋ ಡಾಕ್ಟರ್ಸ್ಗಳು ಎಷ್ಟೋ ರೋಗಗಳ ವಿಷಯದಲ್ಲಿ ಏನು ಹೇಳಿದ್ದಾರೆ? ನಾವು ಮಾಡುವಂತ ಎಲ್ಲ ನಾವು ಪ್ರಯತ್ನ ಮಾಡಿದ್ದೇವೆ. ಇನ್ನು ಯಾರು ಮಾಡಬೇಕು? ದೇವರೊಬ್ಬನೇ. ಆತನು ವೈದ್ಯಗಾರನು,
ಘನ ವೈದ್ಯನು. ಹಾಲೆಲೂಯ. ಯಾವ ಎಕ್ಸ್ರೇ, ಯಾವ ಸ್ಕ್ಯಾನಿಂಗ್ ಆತನಿಗೆ ಬೇಡ ರೀ. ದೇವರು ತನ್ನ ಬಾಯಿನ ಹೊರಡುವಂತ ತನ್ನ ವಾಕ್ಯವೆಂಬ ಈ ಬಾಯಿ ಕಟ್ಟಿ ಆ ಸೈತಾನನ ಕಟ್ಟುಗಳನ್ನು, ಆ ಬಂಧನಗಳನ್ನು, ಆ ಶಾಪಗಳನ್ನು ಮುರಿದಾಗ್ತದೆ. ಈ ಅಧಿಕಾರ ನಿಮ್ಮಲ್ಲಿ ಕೂಡ ದೇವರು ಇಟ್ಟಿದ್ದಾನೆ. ಅನೇಕರ ಜೀವಿತದಲ್ಲಿ ಆ ಶಾಪವನ್ನು ಮುರಿದಾಕ್ಲಿಕ್ಕೆ ದೇವರು ಕೂಡ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಈ ಅಧಿಕಾರವನ್ನು ನೀವು ಉಪಯೋಗಿಸಿ. ಈ ಅಧಿಕಾರ ನಿಮ್ಮ ಒಳಗೆ ಇದೆ. ಒಳಗಿರುವುದನ್ನು ನೀವು ಲೋಕಕ್ಕೆ ತೋರಿಸಿಕೊಡಿ. ಇವತ್ತು ಯಾಕಂದ್ರೆ ಆ ನಂಬಿಕೆ ಇಲ್ಲ, ಮೂರ್ಖ ಸಂತಾನವೇ. ಯಾಕಂದ್ರೆ ಯೇಸು ಸ್ವಾಮಿ ಅವರೊಂದಿಗೆ ಇದ್ರೂ ಕೂಡ ಯೇಸುವಿನ ಮೂಲಕ ಆ ಯೇಸು ಸ್ವಾಮಿಯಲ್ಲಿದ್ದ ಆ ಶಕ್ತಿ ನಮ್ಮಲ್ಲಿ ಕೂಡ ಪರಿಶುದ್ಧಾತ್ಮನು ಮಾಡ್ತಾನೆ ಮಲಗಿ ಆ ನಂಬಿಕೆ ಶಿಷ್ಯರಲ್ಲಿ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತು ಯೇಸುವಿನ ಹೃದಯ ಅವರ ವಿಷಯದಲ್ಲಿ ನೊಂದುಕೊಳ್ತಿದೆ. ಶಿಷ್ಯರ ಬಗ್ಗೆ ಯೇಸು ಸ್ವಾಮಿ ನೊಂದುಕೊಳ್ತಿದ್ದಾನೆ. ಇನ್ನೆಷ್ಟು ದಿನ ನಾನು ನಿಮ್ಮ ಸಂಗಡ ಇರಲಿ, ಎಷ್ಟು ದಿನ ನಾನು ನಿಮ್ಮನ್ನು ಸಹಿಸಿಕೊಳ್ಳಿ ಎಂಬುದಾಗಿ. ಪ್ರಿಯ ದೇವಜನರೇ, ಇಷ್ಟು ವಾಕ್ಯ ನಿಮಗೆ ಸಾರಲ್ಪಡ್ತದೆ. ಇಷ್ಟು ವಾಕ್ಯದ ಆಶೀರ್ವಾದ ನಿಮ್ಮನ್ನು ನಡೆಸಲ್ಪಡ್ತಾ ಇದೆ. ಎಷ್ಟೆಷ್ಟು ದೇವರ ಮನುಷ್ಯರಿಂದ ಆಗದಂತ ಕಾರ್ಯಗಳು ದೇವರಿಂದ ಆಗಿದೆ. ಇನ್ನು ಕೂಡ ಯಾಕೆ ನಿಮ್ಮನ್ನು ನೀವು ಕಠಿಣಪಡಿಸಿಕೊಳ್ತೀರಿ ಪ್ರಿಯರೇ? ದೇವರ ಆತ್ಮನ ಮೇಲೆ ಇಟ್ಟಂತ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. ಯೇಸು ಮಾಡಿದಂತ ಅದಕ್ಕಿಂತ ಜಾಸ್ತಿ ಹೆಚ್ಚಾದ ಕಾರ್ಯಗಳನ್ನು ಯೇಸು ಸ್ವಾಮಿ ಪರಿಶುದ್ಧಾತ್ಮನು ನಿಮ್ಮೊಂದಿಗಿದ್ದುಕೊಂಡು ಈ ಸಮಯದಲ್ಲಿ ಕೂಡ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ ಪ್ರಿಯರೇ. ನಿಮ್ಮ ಒಬ್ಬೊಬ್ಬರನ್ನು ನಿಮ್ಮನ್ನು ಹೆಸರಿಡಿದು ಕರೀತಿದ್ದಾನೆ ಪರಿಶುದ್ಧಾತ್ಮನು. ಪ್ರಿಯ ದೇವಜನರೇ, ಎಚ್ಚೆತ್ತುಕೊಳ್ಳಿ. ನೀವೆಲ್ಲಿ ಬಿದ್ದಿದ್ದೀರ ಆ ಸ್ಥಳದಿಂದ ಹೇಳಿ. ಯೇಸುವಿನ ಹಸ್ತ ನಿಮ್ಮನ್ನು ನಡೆಸಲ್ಪಡಬೇಕು. ಯೇಸು ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಅನೇಕರ ರೋಗಗಳನ್ನು ವಾಸಿ ಮಾಡಲಿಕ್ಕೆ ದೇವರ ಆತ್ಮನು ನಿಮ್ಮಲ್ಲಿ ಆ ಆಶೀರ್ವಾದನ ನಿಧಿಗಳನ್ನು ನಿಮ್ಮಲ್ಲಿ ಇಟ್ಟಿದ್ದಾನೆ. ಆ ಮಹಿಮೆ ಪ್ರಭಾವವನ್ನು, ಆ ಮಹಿಮೆಯನ್ನು ನಿಮ್ಮಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಅದನ್ನು ನೋಡಿ ದೇವರು ಮಾಡಿದಂಥ ಕಾರ್ಯಗಳನ್ನು ನಿಮ್ಮ ಮೂಲಕ ಕೂಡ ನೀವು ಕೂಡ ಮಾಡಲಿಕ್ಕೆ ನೀವು ಶಕ್ತರಾಗಿದ್ದೀರಿ. ಅಂತ ಕಾರ್ಯಗಳು ನಿಮ್ಮ ಮೂಲಕ ಆಗುವುದಾದರೆ ದೇವರಾದ ಕರ್ತನು ಕೂಡ ಸಂತೋಷ ಪಡ್ತಾನೆ, ಮಹಿಮೆ ಅಂತಾನೆ. ಯಾಕಂದರೆ ನೀವು ದೇವರಿಗೆ ಕೊಡುವಂತ ಸಮಯ, ನೀವು ದೇವರಿಗೆ ವಿಧೇಯರಾಗುವಂತ ವಿಧೇಯತ್ವ, ನೀವು ದೇವರ ಆತ್ಮನೊಂದಿಗೆ ನಡೆಸಲ್ಪಡುವಂತ ನಡೆಸುವಿಕೆ, ನಿಮ್ಮ ಒಳಗೆ ಹೃದಯದ ಎಂಬ ಆಲಯದಲ್ಲಿ ಇರುವಂತ ಜೀವವುಳ್ಳ ವಾಕ್ಯ, ಈ ವಾಕ್ಯ ನಿಮ್ಮನ್ನು ನಡೆಸ್ತಾ ಇದೆ. ನೀವಾಗಿ ನಡೆಸಲ್ಪಡುವಂಥದ್ದಲ್ಲ. ಯೇಸು ತನ್ನ ಎಲ್ಲಿ ಕೂಡ 12 ವರ್ಷದಿಂದ ರಕ್ತ ಕುಸುಮ ರೋಗಿ ಸ್ವಸ್ಥ ಆಗಲು ಯೇಸು ಸ್ವಾಮಿ ಹೇಳಿದ್ರು ಒಂದೇ, ಮಗಳೇ ನಿನ್ನ ನಂಬಿಕೆ. ಇವತ್ತು ಯೇಸು ಸ್ವಾಮಿ ಯಾವುದನ್ನು ತಂದೆಯಿಂದ ಮಾಡಲ್ಪಟ್ಟಂತ ಕಾರ್ಯ ತಾನು ಮಾಡಿದ್ದೇನೆ ಎಂಬುದಾಗಿ ಎಲ್ಲಿ ಕೂಡ ಹೇಳಿಲ್ಲ ರೀ. ತಂದೆಯ ಮುಂದೆ ಮಗನು ಎಲ್ಲದಲ್ಲಿ ತಗ್ಗಿಸಿಕೊಳ್ತಿದ್ದ. ಇವತ್ತು ಮಗನ ಮುಂದೆ ನೀವು ತಗ್ಗಿಸಿಕೊಳ್ಳಲೇಬೇಕು. ತಂದೆಯಿಂದ ಕಳಿಸಲ್ಪಟ್ಟಂತ ಆ ಮಗನಿಗೆ ನೀನು ಸರೆಂಡರ್ ಆಗಲೇಬೇಕು. ನಮ್ಮನ್ನು ನಾವು ಸಮರ್ಪಿಸಲೇಬೇಕು. ಹಲ್ಲೆಲೂಯಾ. ಇಲ್ಲಿ ಶಿಷ್ಯರು ಕೇಳ್ತಾರೆ, ಇದು ನಮ್ಮಿಂದ ಯಾಕೆ ಆಗಲಿಲ್ಲ? ನಂಬಿಕೆ ಕಡಿಮೆ ಆಗಿದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ದೇವರ ವಾಕ್ಯ ನಮ್ಮ ಬಳಿಯಲ್ಲಿ ಇದೆ. ದೇವರ ವಾಕ್ಯದ ಮೇಲೆ ನಾವು ಎಷ್ಟು ಹತ್ತುಕೊಳ್ತಾ ಇದ್ದೀವಿ, ದೇವರ ವಾಕ್ಯದ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಲೋಕವನ್ನು ನೋಡಿ, ಲೋಕದ ಪರಿಸ್ಥಿತಿಯನ್ನು ನೋಡಿ ನಾವು ನೆಗೆಟಿವ್ ಮಾತನಾಡುವಂತವರಾಗಿರಬಾರ್ದು. ದೇವರ ವಾಕ್ಯ, ಪ್ರಿಯ ದೇವ ಜನರೇ, ಇದರಲ್ಲಿ ಬರೆಯಲ್ಪಟ್ಟದ್ದು ಯಾವುದೊಂದು ವಾಕ್ಯ ನೆಗೆಟಿವ್ ಇಲ್ಲ, ಎಲ್ಲ ಪಾಸಿಟಿವ್ ಆಗಿದೆ. ಯಾಕೆ ನಿಮ್ಮ ಜೀವಿತದಲ್ಲಿ ಪಾಸಿಟಿವ್ ಆಗ್ತಿರುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ನೀವು ಯಾವ ಸ್ಥಾನಮಾನವನ್ನು ಕೊಟ್ಟಿದ್ದೀರಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಇವತ್ತು ದೇವರಾದ ಕರ್ತನಿಗೆ ಎಷ್ಟು ನೀವು ವಿಧೇಯರಾಗಿ ನಡೀತಿದ್ದೀರಾ? ಇವತ್ತು ಲೋಕದ ಕಾರ್ಯಗಳು ನಿಮ್ಮ ನಂಬಿಕೆಯನ್ನು ಕಡಿಮೆ ಮಾಡ್ತಾ ಇದೆ. ಲೋಕದ ಪರಿಸ್ಥಿತಿಗಳು ನಿಮ್ಮನ್ನು ಕಡಿಮೆಯನ್ನಾಗಿ ಮಾಡ್ತಾ ಇದೆ. ಇಲ್ಲಿ ದೇವರ ವಾಕ್ಯ ನಿಮ್ಮನ್ನು ಎಲ್ಲದಲ್ಲಿ ಹೆಚ್ಚಿಸ್ತದೆ ಪ್ರಿಯರೇ. ಯಾವ ಪರಿಸ್ಥಿತಿಯಲ್ಲಿ ಕೂಡ ಸೋತು ಹೋಗಬೇಡಿ. ಹಲ್ಲೆಲೂಯಾ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿ ಹೇಳ್ತಾನೆ, ಈ ಬೆಟ್ಟಕ್ಕೆ ನಿಮ್ಮಲ್ಲಿ ನಂಬಿಕೆಯಿಂದ ನೀವು ಹೇಳುವುದಾದರೆ, ಈ ಬೆಟ್ಟವನ್ನು ಕಿತ್ತೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳುವುದಾದರೂ ಕೂಡ ಅದು ಬೀಳ್ತದೆ ಎಂಬುದಾಗಿ. ಬೆಟ್ಟ ನಿಮ್ಮ ಜೀವಿತದ ಪ್ರಾಬ್ಲಮ್ ಅನ್ನು ಸೂಚಿಸ್ತದೆ. ಬೆಟ್ಟ ನಿಮ್ಮ ಜೀವಿತದಲ್ಲಿ ಇರುವಂತ ಅವಮಾನವನ್ನು ಸೂಚಿಸ್ತದೆ. ಈ ಬೆಟ್ಟ ನಿಮ್ಮ ಜೀವಿತದಲ್ಲಿ ಇರುವಂತ ರೋಗವನ್ನು ಸೂಚಿಸ್ತದೆ. ಈ ಬೆಟ್ಟ ನಿಮ್ಮ ಆಶೀರ್ವಾದವನ್ನು ಕದ್ದುಕೊಳ್ಳುವಂಥದ್ದು ಬೆಟ್ಟವಾಗಿದೆ. ಆದರೆ ಅದೆಲ್ಲವೂ ನಿಮ್ಮಿಂದ ಬಿಟ್ಟು ಹೋಗಬೇಕಾದರೆ ಪ್ರಿಯರೇ, ನಿಮ್ಮ ಬಾಯಿಂದ ನಂಬಿಕೆಯಿಂದ ದೇವರಾದ ಕರ್ತನನ್ನು ಘನ ಮಹಿಮೆ ಪಡಿಸುತ್ತಾ ಒಂದು ಮಾತು ಆ ಪ್ರಾಬ್ಲಮ್ಸಿಗೆ ನೀವು ಹೇಳುವುದಾದರೆ, ಯಾವ ಮನುಷ್ಯನ ಬಳಿಗೆ ನೀವು ಹೋಗಿ ಮನುಷ್ಯನೊಂದಿಗೆ ನಿಮ್ಮ ಪ್ರಾಬ್ಲಮ್ಸ್ ಹೇಳಿಕೊಳ್ಳದೆ ಪರಲೋಕದ ತಂದೆಯ ಅಂದರೆ ದೇವರ ವಾಕ್ಯ ವಿಶ್ವಾಸದ ಮೂಲಕವಾಗಿ ಆತನ ಮರೆ ನೀವು ಹೋಗುವುದಾದರೆ 100% ಹೇಳ್ತೀನಿ, ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಳ್ತೀರಾ. ಮನುಷ್ಯರಾದರೂ ಮೋಸ ಮಾಡುವನು, ದೇವರ ವಾಕ್ಯ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ಮಾಡಿದಂಥ ವಾಗ್ದಾನ ಅದು ನೆರವೇರ್ತದೆ. ಯಾಕೆ ವಾಗ್ದಾನ ತಡ ಆಗ್ತಾ ಇದೆ ಎಂಬುದಾಗಿ ಹೇಳುವುದಾದರೆ, ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ಯಾವ್ಯಾವ ಸಂಗತಿಗಳಲ್ಲಿ ನೀವು ತಪ್ಪಿ ಹೋಗ್ತಾ ಇದ್ದೀರಿ ಎಂಬುದನ್ನು ತಿಳಿದುಕೊಳ್ಳಿರಿ ಪ್ರಿಯರೇ. ದೇವರಾದ ಕರ್ತನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಆತನು ಮೆಚ್ಚುವಂಥ ದೇವರಲ್ಲ. ಆತನಿಗೆ ಬೇಕು ವಿಧೇಯತ್ವ, ತಗ್ಗಿಸಲ್ಪಡುವಿಕೆ, ಸಮರ್ಪಿಸಲ್ಪಡುವಿಕೆ. ಇದನ್ನು ನಿಮ್ಮ ಜೀವಿತದಲ್ಲಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತದಲ್ಲಿ ಇದನ್ನು ಮಾಡ್ತಾ ನೀವು ಮುಂದೆ ಹೋಗುವುದಾದರೆ, ಮೂರ್ಛಾ ರೋಗಿ ಯಾವ ಲೆಕ್ಕ, ಹಲ್ಲೆಲೂಯಾ, ಯಾವ ಸೈತಾನನ ಕಾರ್ಯ ನಿಮ್ಮ ಜೀವಿತವನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಜೀವಿಸುವಂಥ ದೇವರು ನಿಮ್ಮೊಂದಿಗೆ ಇರ್ತಾನೆ. ನಿಮ್ಮ ಹೃದಯಗಳಲ್ಲಿ ಆತನು ವಾಸ ಮಾಡ್ತಿದ್ದಾನೆ. ನಿಮ್ಮ ಹೃದಯದ ಆಲಯದಲ್ಲಿ ಆತನು ವಾಸ ಮಾಡ್ತಿದ್ದಾನೆ. ನಿಮ್ಮ ಹೃದಯ ಆಲಯವನ್ನು ತನ್ನ ವಾಕ್ಯದ ಮೂಲಕ ಶುದ್ಧೀಕರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೆಷ್ಟು ದಿನ ನಾನು ನಿಮ್ಮನ್ನು ಸಹಿಸಿಕೊಳ್ಳಲಿ? ಪ್ರಿಯ ದೇವಜನರೇ, ದೇವರ ಹೃದಯ ನಿಮ್ಮ ವಿಷಯದಲ್ಲಿ ನೊಂದುಕೊಳ್ಳದಾಗೆ, ದೇವರು ನಿಮ್ಮ ವಿಷಯದಲ್ಲಿ ನೊಂದುಕೊಳ್ಳದಾಗೆ ಪ್ರಿಯರೇ, ಈ ದಿನದಲ್ಲಿ ದೇವರು ಕೊಟ್ಟಿರುವಂಥ ಈ ಸಮಯವನ್ನು ಉಪಯೋಗಿಸಿಕೊಂಡು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತವನ್ನು ದೇವರ ಆತ್ಮನ ಮೂಲಕ ನಿಮ್ಮ ಜೀವಿತವನ್ನು ಅಲಂಕರಿಸಿಕೊಳ್ಳುವುದಾದರೆ ಲೋಕ ನಿಮ್ಮ ಬಳಿಗೆ ಬರ್ತದೆ. ಒಂದು ತಿಳ್ಕೊಳ್ಳಿ, ಯಾವಾಗ ಲೋಕ ನಿಮ್ಮನ್ನು ಪ್ರೀತಿ ಮಾಡಲಿಲ್ಲೋ, ಒಂದು ದಿನ ಬರ್ತದೆ ಲೋಕ ನಿಮ್ಮನ್ನು ಪ್ರೀತಿ ಮಾಡಿಕೊಂಡು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಯಾವಾಗ ದೇವರ ವಾಕ್ಯಕ್ಕೆ ನಿಮ್ಮ ಶಿರಗಳನ್ನು ಬಾಗಿಸಿ ಪರಿಶುದ್ಧಾತ್ಮನಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿಕೊಡಿ. ಯೇಸುವಿನ ಮೂಲಕವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಆತನೇ ಎಲ್ಲವೂ ಆಗಿದ್ದಾನೆ. ಎಲ್ಲವೂ ಆಗಿರುವ ಆತನಿಗೆ ನಿಮ್ಮನ್ನೇ ನೀವು ಪರಿಪೂರ್ಣವಾಗಿ ನೀವು ಅರ್ಪಿಸಿಕೊಡುವುದಾದರೆ, ನಿಮ್ಮೊಳಗಿದ್ದುಕೊಂಡು ಆತನು ಮಾಡಿದಂಥ ಕಾರ್ಯಗಳನ್ನು ನಿಮ್ಮ ಮೂಲಕ ಕೂಡ ಮಾಡ್ತಾನೆ ಎಂಬುದಾಗಿ ಆ ನಂಬಿಕೆ ನಿಮ್ಮಲ್ಲಿರಲಿ. ಆ ಸೇವಕ ಬಂದರೆ ಆಗ್ತದೆ, ಆ ಸೇವಕ ಪ್ರಾರ್ಥಿಸಿದ್ರೆ ಆಗ್ತದೆ, ಇವರು ಬಂದರೆ ಆಗ್ತದೆ, ಅವರು ಬಂದರೆ ಅದನ್ನು ಬಿಡಿ. ಅದೇ ಸೇವಕರನ್ನು ನಡೆಸುವಂತ ಅದೇ ದೇವರ ಆತ್ಮನು ನಿಮ್ಮೊಂದಿಗೂ ಕೂಡ ಇದ್ದಾನೆ. ನಿಮ್ಮ ಮೂಲಕ ಕೂಡ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ಇವತ್ತು ನೀವು ಯಾರನ್ನು ನೋಡ್ತಿದ್ದೀರಿ? ಸೇವಕನನ್ನು ನೋಡ್ತಿದ್ದೀರಿ ಹೊರತು ಸೇವಕರೊಂದು ಒಳಗೆ ಇರುವಂತ ದೇವರ ಆತ್ಮನನ್ನು ನೀವು ನೋಡ್ತಿಲ್ಲ. ಅದಕ್ಕೋಸ್ಕರವಾಗಿ ನೀವು ಹೊಂದಿಕೊಳ್ತಾ ಇಲ್ಲ. ನೀವು ಹೊಂದಿಕೊಳ್ಬೇಕಾದ್ರೆ ನಿಮ್ಮ ಒಳಗೆ ವಾಸಿಸುವಂತ ಪರಿಶುದ್ಧಾತ್ಮನನ್ನು ನೋಡಿ. ನಿಮ್ಮ ಜೀವಿತವನ್ನು ರೂಪಿಸಿ ನಡೆಸುವಂತ ಪರಿಶುದ್ಧಾತ್ಮನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ನಿಮ್ಮ ಮೂಲಕ ಕೂಡ ನಿಮ್ಮಿಂದ ಆಗದೆ ಇರುವಂತ ಕಾರ್ಯವನ್ನು ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ಇದ್ದುಕೊಂಡು ಆ ಕಾರ್ಯವನ್ನು ಮಾಡಲಿಕ್ಕೆ ಆಗುವಂತೆ ಆತನು ತನ್ನ ವಾಕ್ಯದ ಮೂಲಕ ನಿಮಗೆ ಸಹಾಯ ಮಾಡುವನು. ಪ್ರಿಯ ದೇವಜನರೇ, ಈ ಅಮೂಲ್ಯವಾದ ಈ ಸಮಯವನ್ನು,
ಈ ಅಮೂಲ್ಯವಾದ ವಾಕ್ಯವನ್ನು ಅನೇಕರಿಗೆ ನೀವು ಶೇರ್ ಮಾಡಿ, ಅನೇಕ ಜನರಿಗೆ ಆ ವಾಕ್ಯದ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕು. ಈ ವಾಕ್ಯದ ಪ್ರತ್ಯಕ್ಷತೆಯನ್ನು ಅನೇಕ ಜನರು ಅದನ್ನು ಅನುಭವಿಸಬೇಕು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಈ ವಾಕ್ಯ ನಿಮ್ಮ ಕತ್ತಲಾದಂಥ ಜೀವಿತಕ್ಕೆ ಅದು ಬೆಳಕಾಗಿರಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಬ್ಲೆಸ್ ಮಾಡ್ತಿದ್ದೀನಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.